ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನಿಂದ ಅಧಿಕ ಮಾಸ ಪ್ರಾರಂಭ ಆಗಿದೆ. ಮೊದಲನೇ ದಿನವಾದಂಥ ಇವತ್ತು ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಪ್ರತಿನಿತ್ಯ ಶ್ರೀ ಅಧಿಕ ಮಾಸದ ಮಹಾತ್ಮೆಯನ್ನು ಕೇಳ್ತಾ ಹೋಗೋಣಂತೆ. ಒಂದೊಂದು ದಿನ ಒಂದೊಂದು ಅಧ್ಯಾಯವನ್ನು ಶ್ರವಣ ಮಾಡೋಣ. ಇದರಿಂದ ಪುಣ್ಯ ಸಂಪಾದನೆ ಆಗುತ್ತೆ. ಈಗ ಮೊದಲನೇ ದಿನದ ಮೊದಲ ಅಧ್ಯಾಯ. ಸರ್ವ ವಿಘ್ನಗಳ ನಾಶಕನಾದಂತಹ ಗೌರಿಪುತ್ರ ಗಜಾನನನ್ನು ಭಕ್ತಿಯಿಂದ ಸ್ಮರಿಸುತ್ತಾ ವಾಗ್ದೇವಿಯಾದಂಥ ವಾಣಿಗೆ ವಂದನೆಯನ್ನು ಮಾಡ್ತಾ ಅಧಿಕ ಮಾಸದ ಮಹಾತ್ಮೆಯ ಮಂಗಳಾಚರಣೆಯನ್ನು ಭಗವಂತನ ಸಾಕ್ಷಿಯಾಗಿ ಪ್ರಾರಂಭವನ್ನು ಮಾಡೋಣ. ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌನಕ, ಗೌತಮ, ಕಶ್ಯಪಾದಿ ಮುನಿಗಳೆಲ್ಲರೂ ಯಜ್ಞ ಮಾಡಲು ಸೇರಿದ್ದರು. ಆಗ ಅಲ್ಲಿಗೆ ವೇದವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಆಗಮಿಸಿದರು. ಆಗ ಋಷಿಗಳೆಲ್ಲರೂ ಅವರನ್ನು ಕುರಿತು, ಹೇ ಋಷಿವರೇಣ್ಯರೇ, ಹಿಂದೆಯೂ ತಾವು ನಮ್ಮನ್ನು ಈ ಸಂಸಾರ ಸಾಗರದಿಂದ ಉದ್ಧರಿಸುವಂತಹ ಭಗವಂತನ ಅನೇಕ ಮಹಿಮೆಗಳನ್ನು ನಿರೂಪಿಸಿದ್ದೀರಿ. ಈಗಲೂ ಸಹ ತಾವು ಪರಮಾನಂದಕ್ಕೆ ಕಾರಣವಾದಂತಹ ಹಾಗೂ ಸಂಸಾರ ರೂಪಿ ರೋಗಕ್ಕೆ ರಾಸಾಯನ ಸ್ವರೂಪವಾಗುವಂತಹ ಆ ಪರಮಾತ್ಮನ ಲೀಲಾ ಕಥೆಗಳನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಂಡರು. ಶೌನಕಾದಿ ಮುನಿಗಳ ಪ್ರಾರ್ಥನೆಯನ್ನು ಕೇಳಿ ಸೂತರು ಹೇಳಿದರು, ಈಗ ನಾನು ಹೇಳುವಂತಹ ಪರಮ ಪವಿತ್ರವಾದಂತಹ ಕಥೆಯನ್ನು ತಾವುಗಳೆಲ್ಲರೂ ಆಲಿಸಿರಿ. ಒಮ್ಮೆ ನಾನು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುವ ಬಯಕೆಯಿಂದ ಆಸೇತು ಹಿಮಾಚಲ ಯಾತ್ರೆ ಮುಗಿಸಿ ಹಸ್ತಿನಾಪುರಕ್ಕೆ ಬಂದೆನು. ಅಲ್ಲಿಯ ರಾಜನಾದಂಥ ಪರೀಕ್ಷಿತ ಮಹಾರಾಜನು ತನ್ನ ರಾಜ್ಯವನ್ನು ತ್ಯಜಿಸಿ ದೇವರ್ಷಿಗಳ ಸಹಿತ ಮಹಾಪುಣ್ಯಕ್ಷೇತ್ರವಾದಂತಹ ಗಂಗಾ ನದಿಯ ತೀರಕ್ಕೆ ತೆರಳಿದ್ದನೆಂದು ತಿಳಿಯಿತು. ಬ್ರಾಹ್ಮಣೋತ್ತಮರೇ, ನಾನು ಸಹ ಏನನ್ನೋ ಕೇಳಬೇಕೆಂದು ಅಲ್ಲಿಗೆ ಬಂದೆ. ಆಗ ಅಲ್ಲಿಗೆ ಮಹಾ ತೇಜಸ್ವಿಯಾದಂಥ ವೇದವ್ಯಾಸರ ಪುತ್ರರಾದ ಶುಕಮುನಿಗಳು ಶ್ರೀಕೃಷ್ಣನ ಚರಣ ಕಮಲಗಳನ್ನು ಧ್ಯಾನಿಸುತ್ತಾ ಬಂದರು. ಅವರಿಗಾಗ ಕೇವಲ 16 ವರ್ಷಗಳು. ಮಹಾಪ್ರತಾಪಿಯಾದ ಅವರನ್ನು ನೋಡುತ್ತಲೇ ಎಲ್ಲ ಋಷಿಗಳು ತಕ್ಷಣ ತಮ್ಮ ತಮ್ಮ ಆಸನಗಳಿಂದ ಎದ್ದು ನಿಂತು ಅವರನ್ನು ಸ್ವಾಗತಿಸಿದರು. ಅವರಿಗೆ ಉಚಿತ ಸತ್ಕಾರವನ್ನು ಮಾಡಿದರು. ಅವರನ್ನು ಅತ್ಯುನ್ನತ ಆಸನದಲ್ಲಿ ಕುಳ್ಳಿರಿಸಿದರು ಹಾಗೂ ಅವರೆಲ್ಲರೂ ಸುತ್ತಲೂ ಕುಳಿತುಕೊಂಡರು. ಎಂಬಲ್ಲಿಗೆ ಅಧಿಕ ಮಾಸದ ಮಹಾತ್ಮೆಯ ಮೊದಲನೇ ಅಧ್ಯಾಯ ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.